ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೆಲೋ ಸಾಯಬ್ರೆ, ಇದ ಮನೆಗೆ ಬರೋ ಟೈಮು? ನಿಮಗೆ ಹೇಳೋರು ಕೇಳೋರು ಯಾರು ಇಲ್ವಾ? ನೀವು ಬಂದಿದ್ದೇ ಟೈಮಾ? ಮನೆ ಅಂದಮೇಲೆ ಒಂದು ಶಿಸ್ತಿರ್ಬೇಕು. ಆ ಮನೇಲಿ ನಿಮ್ಗೋಸ್ಕರ ಒಬ್ಳು ಕಾಯ್ಕೊಂಡಿರ್ತಾಳೆ ಅನ್ನೋ ಅರಿವಿರ್ಬೇಕು. ಅದೇ ಇಲ್ಲ ಅಂದ್ರೆ ಗಂಡ ಅನ್ನೋ ಪೋಸ್ಟೇ ದಂಡ. ಸತ್ಯ, ಏನಾಯ್ತು ಇವಾಗ? ಸುಮ್ಮನೆ ಕಾಲ್ ಕೆರ್ಕೊಂಡು ಜಗ್ಲಕ್ಕೆ ಬರಬೇಡ. ಬರ್ತೀನಿ, ನಾನು ಬಂದೇ ಬರ್ತೀನಿ. ಏನಿವಾಗ? ಅಲ್ಲಯ್ಯ, ಅಷ್ಟೊತ್ತಿಂದ ನಾನು ಇವಾಗ ಬರ್ತೀಯ ಅವಾಗ ಬರ್ತೀಯ ಅಂತ ಕಾಯ್ಕೊಂಡಿದ್ದೀನಿ. ಇಷ್ಟೊತ್ತಾಗುತ್ತೆ ಅನ್ನೋದಾದ್ರೆ ನೀನ್ ಫೋನ್ ಮಾಡಿ ಹೇಳೋದಕ್ಕಾಗಲ್ವಾ? ಮೂದೇವೆಂತಂದು. ಅಷ್ಟಕ್ಕೂ ನಮ್ಮ ಹೆಂಗಸ್ರ ಸಂಕಟ ನೋವು ಎಲ್ಲ ಗಂಡಸ್ರಿಗೆ ಎಲ್ಲಿ ಗೊತ್ತಾಗ್ಬೇಕು? ಓಹೋ, ಹೆಂಗಸ್ರು ಪರ ವಹಿಸ್ಕೊಂಡು ದೊಡ್ಡದಾಗಿ ಮಾತಾಡಕ್ ಬಂದ್ಬಿಟ್ಲು. ನಾವು ಗಂಡಸ್ರು ಆಫೀಸ್ಗೆ ಆಟ ಆಡಕ್ಕೆ ಹೋಗ್ತೀವಿ, ಇಲ್ಲ ತಾನೆ? ಏನೋ ಕೆಲಸ ಮುಗಿಸ್ಕೊಂಡು ಮನೆಗೆ ಬರಕ್ಕೆ ಸ್ವಲ್ಪ ಲೇಟ್ ಆದ್ರೆ ಅಡ್ಜಸ್ಟ್ ಮಾಡ್ಕೊಬೇಕಪ್ಪ. ನಿಮಗೆ ಆಫೀಸ್ ಟೈಮಿಂಗ್ ಅಂತ ಇರೋದು 8 ಗಂಟೆ. ಹೋಗೋದಕ್ಕೆ ಬರೋದಕ್ಕೆ 2 ಗಂಟೆ ಅಂತ ಅಡ್ಜಸ್ಟ್ ಮಾಡ್ಕೊಂಡ್ರು 10 ಗಂಟೆ ಮೇಲೆ ಮನೆಯಿಂದ ಆಚೆ ಇರೋ ಹಾಗಿಲ್ಲ. ಉಳಿದಿದ್ದೆಲ್ಲ ಫ್ಯಾಮಿಲಿ ಟೈಮ್. ಗೊತ್ತಾಯ್ತಾ ಅಮೂಲ್ ಬೇಬಿ? ಸುಮ್ಮನೆ ತಲೆ ತಿನ್ಬೇಡ ಸತ್ಯ. ಆಫೀಸಲ್ಲಿ ಅಕ್ಕ, ಮನೇಲಿ ನೀನು, ಇಬ್ರು ಸೇರಿ ನನ್ನ ತಲೆನ ಚಿತ್ರಾನ್ನ ಮಾಡ್ಬಿಟ್ಟಿದ್ದೀರಾ. ಯಾಕೆ? ಕೀರ್ತನ ಮತ್ತೆ ಏನಾದ್ರೂ ಅನ್ಲ? ಇದೇ ಬೇಡ ಅನ್ನೋದು. ಸುಮ್ಮನಿರಕ್ ನೀನ್ ಏನ್ ತಗೊಂತ್ಯಾ? ನಾನ್ ಸುಮ್ನಿರೋ ಮಗಳೇ ಅಲ್ಲ. ಈ ಕೀರ್ತನ ಏನ್ ಅನ್ಲು ಅಂತ ಹೇಳು. ಯಾಕೆ ಮತ್ತೆ ಅವಳ ಹತ್ರ ಗಲಾಟೆ ಮಾಡ್ತೀಯಾ? ಚಾನ್ಸೇ ಇಲ್ಲ. ಈ ಸಲ ಗಲಾಟೆ ಗಿಲಾಟೆ ಎಲ್ಲ ಇಲ್ಲ, ನೇರವಾಗಿ ಯುದ್ಧನೇ. ನನ್ ಗಂಡನ ತಂಟೆಗೆ ಬಂದ್ರೆ ನಾನು ಅವಳನ್ನ ಸುಮ್ಮನೆ ಬಿಟ್ಬಿಡ್ತೀನಾ? ಗಂಡ ಅಂತೆ ಗಂಡ, ಅವಳು ಮಾಡೋದಕ್ಕೂ ಅವಳು ಆಡೋದಕ್ಕೂ ಸರಿಯಾಗಿದೆ. ಏನೋ ಗೊಣಗ್ತಾ ಇದೆಯಾ? ಅಲ್ಲ ಸತ್ಯ, ನೀನ್ ಯಾಕೆ ಅವಳ ಹತ್ರ ಗಲಾಟೆ ಮಾಡಕ್ ಹೋಗಿದ್ದೆ? ಯಾಕೆ ಅಂದ್ರೆ ನೀನ್ ಸುಮ್ನೆ ಕೆಣ್ಕಿದ್ರೆ ಬಿಟ್ಬಿಡ್ಬೇಕಾ? ನಾನ್ ಯಾವಾಗ್ಲೂ ನಿನ್ ಹಿಂದೆನೆ ಇರ್ತೀನಿ ಅಂತ ಹೇಳಿದ್ದೀನಿ. ಅಂತದ್ರಲ್ಲಿ ಅವಳು ಮತ್ತೆ ನಿನ್ ತಂಟೆಗೆ ಬಂದಿದ್ದಾಳ? ತಂಟೆಗೆ ಬಂದಿರೋದ? ನಿನ್ನ ಹತ್ರ ಬಂದು ನಾನು ಎಲ್ಲ ವಿಷಯ ಹೇಳಿ ಅವಳ ಜೊತೆ ಜಗಳ ಆಡೋ ಹೋಗಿ ಮಾಡ್ತೀನಿ ಅಂತ ಬಾಯಿಗೆ ಬಂದಂಗೆ ಬೈದ್ಲು. ನನಗೆ ಅಮ್ಮ ಅವ್ರ ಗಂಡ ಅಂತ ಕಿಚಾಯಿಸ್ತಾಳೆ. ನಾನು ನಿನ್ಗೆ ಹೇಳಿದ್ನ ಅವಳ ಹತ್ರ ಗಲಾಟೆ ಮಾಡು ಅಂತ. ನೀನ್ ಮಾಡೋ ಎಡವಟ್ಗೆಲ್ಲ ನಾನು ಅನುಭವಿಸ್ಬೇಕು. ಎಷ್ಟು ಅವಮಾನ ಆಯ್ತು ಗೊತ್ತಾ ನಂಗೆ? ಯಾಕೆ ನಗು? ಅಚ್ಚಚ್ಚೋ, ಬೇಜಾರ್ ಮಾಡ್ಕೋಬೇಡ ಡಾರ್ಲಿಂಗು. ವೆನ್ ಐ ಆಮ್ ಯುವರ್ ವೈಫ್ ಹಿಯರ್. ಸುಮ್ನಿರ್ ಸತ್ಯ, ನಗ್ಬೇಡ. ನನ್ನ ಫೀಲಿಂಗ್ಸ್ ಅರ್ಥ ಆಗಲ್ಲ ನಿನ್ಗೆ. ಅದು ನನ್ನ ಡೈಲಾಗು ಅಲ್ಲ ಕಣಯ್ಯ. ಆ ಕೀರ್ತನಗೆ ನೀನ್ ಯಾವ ಆಂಗಲ್ ಅಲ್ಲಿ ಅಮ್ಮೋರ್ ಗಂಡ ತರ ಕಾಣಿಸ್ದೆ ಅಂತ ನನಗಂತೂ ಗೊತ್ತಿಲ್ಲ. ನೀನು ನನ್ನನ್ನು ಹೆಂಡತಿ ಅಂತಾನೆ ಒಪ್ಕೊಂಡಿಲ್ಲ. ಇನ್ನದ್ ಹೇಗೆ ಅಮ್ಮೋರ್ ಗಂಡ ಆಗ್ತೀಯ ಅಂತ ನಾ ಕಾಣೆ. ನೀನು ಅವಳ ಹತ್ರ ಹೋಗಿ ನನ್ನ ಪರವಾಗಿ ಲೆಫ್ಟ್ ರೈಟ್ ಬ್ಯಾಟಿಂಗ್ ಮಾಡಿದ್ರೆ ಅವಳು ಇನ್ನೇನು ಅನ್ಕೋತಾಳೆ? ಅಲ್ಲ, ನಿನಗೆ ಊರು ಸಾಬ್ರಿ ಏನಕ್ಕೆ ಅಂತ. ಅಬ್ಬಬ್ಬಾ, ನನ್ನ ಗಂಡನ್ಗೆ ಇಷ್ಟೊಂದು ಕೋಪ ಬರುತ್ತಾ? ಅಲ್ಲ, ಅಮ್ಮೋರ್ ಗಂಡಂದ್ರು ಯಾರಾದರೂ ಹೆಂಡತಿ ಮೇಲೆ ಇಷ್ಟೊಂದು ಕೋಪ ಮಾಡ್ಕೋತಾರ? ತಮಾಷೆ ಮಾಡಬೇಡ ಸತ್ಯ. ಅಕ್ಕ ಆ ಥರ ಆಡ್ಕೊಂಡಿದ್ದು ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಆಡ್ಕೊಂಡ್ಲಿ ಬಿಡು ಅಮೂಲ್ ಬೇಬಿ. ಅವಳ ಬಗ್ಗೆ ಗೊತ್ತಿದ್ದು ಯಾಕೆ ಎಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ? ಆರಾಮಾಗಿರೋ. ಅಷ್ಟಕ್ಕೂ ನಾಯಿ ಬೊಗಳಿದ್ರೆ ದೇವ್ಲೋಕ ಹಾಳಾಗತ್ತಾ? ಅಷ್ಟಕ್ಕೂ ಅಮ್ಮೋರ್ ಗಂಡ ಯಾರು ಅಂತ ಗೊತ್ತಾ? ಆ ನಿನ್ ಭಾವ ಇದಾರಲ್ಲ ಸುಹಾಸ್, ಅವರು. ನಿಮ್ಮಕ್ಕ ಅವ್ರನ್ನ ನಾಯಿ ಮರಿ ತರ ಇಟ್ಕೊಂಡಿದ್ದಾರೆ. ನಾನು ಯಾವತ್ತಾದ್ರೂ ನಿನ್ನ ಹಾಗೆ ನೋಡ್ಕೊಂಡಿದ್ದೀನಾ? ಸತ್ಯ ಅಂದ್ರೆ ನಾನ್ ನಿನ್ನ ಗಂಡನ ತರಾನೇ ನೋಡ್ಕೋತಿದ್ದೀನಿ, ನೀನೇ ನನ್ನನ್ನು ಹೆಂಡತಿ ತರ ನೋಡ್ಕೋತಿಲ್ಲ ಅಂತ ಹೇಳೋದಕ್ಕೆ ಬಂದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡ ಅಮೂಲ್ ಬೇಬಿ. ಓಕೆ, ಆದರೆ ನೀ ನನ್ನ ಪರ ವಹಿಸ್ಕೊಂಡು ಬರಬೇಡ.
ನಿನ್ನಿಂದಾಗಿ ನಾನು ಯಾರ್ಯಾರಿಂದನೋ ಏನೇನೋ ಅನ್ಸ್ಕೊಳ್ಳೋಕ್ಕೆ ತಯಾರಿಲ್ಲ. ಕೆಲವೊಂದ್ಸಲ ಸುಳ್ಳನ್ನೇ ಸತ್ಯ ಅಂತ ನಂಬ್ಕೊಳ್ಳೋದ್ರಲ್ಲೂ ಸುಖ ಇರುತ್ತೆ ಅಮೂಲ್ ಬೇಬಿ. ಈಗ ನಾನು ಮಾಡ್ತಿರೋದು ಅದನ್ನೇ. ನೀನು ನನ್ನನ್ನು ಭಾವನಾತ್ಮಕವಾಗಿ ಎಷ್ಟು ದೂರ ಇಟ್ಟಿದ್ಯಾ, ಯಾವ ಸ್ಥಾನ ಕೊಟ್ಟಿದ್ಯಾ ಅಂತ ನನಗೆ ತುಂಬ ಚೆನ್ನಾಗಿ. ನೀನು ಹಿಂಗೆ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ ದಿವ್ಯಾ. ನಾನೇನು ಮಾಡಿದೆ? ನೀನು ಬಸ್ರಿ ಅಂತ ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದ್ಯಾ? ಸ್ವಂತ ಗಂಡಂಗೆ ಸುಳ್ಳು ಹೇಳಿ ಯಾವ ಮಾಡ್ಸಕ್ಕೆ ಕೊಟ್ಟಿದ್ಯಲ್ಲ, ಇದು ನ್ಯಾಯನಾ? ಎಲ್ಲ ನಿನ್ನ ಮೂಗಿ ನೇರಕ್ಕೆ ಮಾತಾಡಬೇಡ. ಬಸ್ರಿ ಅಲ್ಲದೆ ಇದ್ರು ಬಸ್ರಿ ಅಂತ ಹೇಳಿದ್ದೀನಿ ಅಂದರೆ ಏನು ಅನಿವಾರ್ಯತೆ ಇದೆ ಅಂತ ನೀನೇ ಯೋಚನೆ ಮಾಡು. ಅದು ಏನಾದರೂ ಇರಲಿ, ಸುಳ್ಳು ಹೇಳಬಾರ್ದು ದಿವ್ಯಾ, ಅದು ಮಹಾ ಪಾಪ. ನಮ್ಮ ಮಧ್ಯ ಏನೂ ನಡೆದೇ ಇಲ್ಲ, ಆದರೂ ನೀನು ಪ್ರೆಗ್ನೆಂಟ್ ಅಂತ ಹೇಳಿದಾಗ ನನಗೆ ಹೇಗೆ ಆಗ್ಬಿಟ್ಟಿದ್ದು ಗೊತ್ತಾ? ನನ್ನ ಹೃದಯನೇ ಒಡೆದೋಯ್ತು. ನೀನು ಈ ಥರ ನನಗೆ ಸುಳ್ಳು ಹೇಳ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ಯಾಕೆ ಹೇಳಬಾರ್ದು? ನಮ್ಮಿಬ್ರು ಮಧ್ಯೆ ಏನೂ ನಡೆದಿಲ್ಲ ಅಂದಮೇಲೆ ನಾನು ಹೇಗೆ ಬಸ್ರಿ ಆಗ್ತೀನಿ? ನಾನು ಬಸ್ರಿ ಅಂತ ಹೇಳಿದ್ನ ನೀನು ನಂಬ್ತೀಯ ಅಂದರೆ ನೀನು ನನ್ನ ಮೇಲೆ ಡೌಟ್ ಪಡ್ತಿದ್ಯಾ ಅಂತ ತಾನೇ ಅರ್ಥ. ಛೇ, ನಾನು ನಿನ್ನ ಮೇಲೆ ಅನುಮಾನ ಪಡ್ತಿಲ್ಲ ದಿವ್ಯಾ, ನನ್ನ ಸಂಟ ನಿನಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ನಾನು ಸುಳ್ಳು ಹೇಳ್ದೆ ಅಂತ ಹೇಳ್ತಿದ್ಯಲ್ಲ, ಯಾಕೆ ಯಾಕೆ ನೀನು ಯಾವತ್ತೂ ಸುಳ್ಳೇ ಹೇಳಿಲ್ವಾ? ತತ್ತರಿಕೆ, ಇವಳಿಗೆಲ್ಲ ವಿಷಯನೂ ಗೊತ್ತಾಗೋಯ್ತಾ? ಹೇಳು, ನಿನ್ನನ್ನೇ ಕೇಳ್ತಾ ಇರೋದು. ನೀನು ಯಾವತ್ತೂ ಸುಳ್ಳು ಹೇಳೇ ಇಲ್ವಾ? ಅಲ್ಲ ದಿವ್ಯಾ, ಮನುಷ್ಯ ಅಂದಮೇಲೆ ಸಣ್ಣ ಪುಟ್ಟ ಸುಳ್ಳು ಹೇಳ್ದೆ ಇರೋಕ್ಕಾಗತ್ತಾ? ಆದರೆ ಇಂಥ ವಿಚಾರದಾಗ ಯಾರಾದರೂ ಸುಳ್ಳು ಹೇಳ್ತಾರ? ಅದು ಇಷ್ಟು ದೊಡ್ಡ ಸುಳ್ಳು. ಶಾಂತಂ ಪಾಪಂ. ಓ, ಆ ನಾಟಿ ವೈದ್ಯನ ಹತ್ರ ಹೋಗಿ ನನ್ನ ಹೆಂಡತಿ ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳಿದ್ಯಂತೆ. ಯಾಕೋ ಹಾಗೆ ಮಾಡಿದೆ? ಅವ್ರ ಬಾಯಲ್ಲಿ ಸುಳ್ಳು ಹೇಳಿಸು ಅಂತ ಕೆಟ್ಟ ಬುದ್ಧಿ ನಿನಗೆ ಯಾಕೆ ಬಂತು? ಆ ನಾಟಿ ವೈದ್ಯ ಇಲ್ಲಿಗೆ ಬರೋಕ್ಕೂ ಮೊದಲೇ ನೀನು ಹೋಗಿ ಮೀಟ್ ಮಾಡಿದ್ಯಲ್ಲ, ಈ ವಿಷಯ ನನಗೆ ಹೇಳಿದ್ಯಾ? ಅಕಸ್ಮಾತಾಗಿ ನಾನು ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಿದ್ದಿದ್ರೆ ಏನು ಮಾಡ್ತಿದ್ದೆ? ನನ್ನ ಪುಣ್ಯ, ನಿಮ್ಮಮ್ಮನ ಮಾತು ಕಟ್ಕೊಂಡು ನಾನಂತ ಕೆಲಸ ಮಾಡಲಿಲ್ಲ. ಇಲ್ಲ ಅಂದ್ರೆ ನೀನ್ ನನ್ನ ಮತ್ತೆ ನನ್ನ ಮಗನ್ ಬಾಳಿಸ್ತಾ ಇದ್ಯಾ? ನೋಡು, ನಿನ್ನ ಟಾಪಿಕ್ನ ಎಲ್ಲಿಂದ ಎಲ್ಲಿಗೋ ತಗೊಂಡೋಗ್ತಾ ಇದೆಯಾ? ನನ್ನ ಹೆಂಡ್ತಿನ ನನ್ನ ಮಗುನ ನಾನು ಸಾಕಲ್ವಾ? ಹಾಗೆ ಬಿಟ್ಬಿಡ್ತೀನಾ? ನೋಡ್ತಾ ಇಲ್ವಾ ನೀನ್ ನನ್ನನ್ನು ಸಾಕ್ತಾರ ಚಂದನ? ನೋಡು, ನನಗೆ ಈ ಕೊಂಪೆಯಲ್ಲಿ ಬದುಕಕ್ಕೆ ಇಷ್ಟ ಇಲ್ಲ. ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತಾನೆ ಪ್ರೆಗ್ನೆಂಟ್ ಅಂತ ನಾಟಕ ಮಾಡಿದೆ. ಆಗ್ಲಾದ್ರೂ ನಿಮ್ಮ ಅಪ್ಪ ಅಮ್ಮ ನಮ್ಮನ್ನ ಒಪ್ಕೊಂಡು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡೆ. ನನಗಂತೂ ಈ ಹಳ್ಳಿ ಕೆಲಸ ಎಲ್ಲಾನು ಸಾಕಾಗಿ ಹೋಗಿದೆ. ನನಗೆ ಮುಕ್ತಿ ಬೇಕು. ಅದಕ್ಕೋಸ್ಕರ ನಾನು ಏನು ಬೇಕಿದ್ರೂ ಮಾಡ್ತೀನಿ. ತಿರ್ಗಾ ಮುರ್ಗಾ ನನ್ನ ಬುಡಕ್ಕೆ ಬರುತ್ತಲ್ಲ ಗುರು. ಹೆಂಗಪ್ಪ ಇವಳನ್ನು ಸಂಭಾಳಿಸೋದು?
ಯಾಕೆ ಏನು ಮಾತಾಡ್ತಾನೆ ಇಲ್ಲ? ಮಾತಾಡೋಕ್ಕೇನೂ ಇಲ್ಲ. ಹಾಂ, ಮಾತಾಡೋಕ್ಕೆ ಏನೂ ಇಲ್ವಾ? ಯಾಕೆ ಸತ್ಯ, ಕೋಪ ಮಾಡ್ಕೊಂಡಿದ್ಯಾ? ರಿಸಲ್ಟ್ ಯಾವಾಗ? ರಿಸಲ್ಟಾ? ಯಾವ ರಿಸಲ್ಟು? ಅದೇ ಮೊನ್ನೆ ಪ್ರಾಜೆಕ್ಟ್ ಮಾಡಿದ್ವಲ್ಲ ಸ್ಪರ್ಧೆಗೆ ಅಂತ, ಅದರದ್ದು. ಓ ಅದಾ, ನಾನು ಪ್ರಾಜೆಕ್ಟೇ ಸಬ್ಮಿಟ್ ಮಾಡಿಲ್ಲ. ರಿಸಲ್ಟ್ ಯಾವಾಗ ಬಂದರೆ ಏನು, ಬಿಟ್ಟರೆ ಏನು? ಅದೆಲ್ಲ ಸರಿ. ಸತ್ಯ, ನಾನಿನ್ ಏನೋ ಕೇಳಬೇಕು. ಏನು? ಸತ್ಯ, ನಾನು ನಿನ್ನ ಸಾರಿ ಕೇಳಬೇಕಾಗಿತ್ತು. ಸಾರಿನಾ? ಯಾಕೆ? ತಪ್ಪು ಮಾಡಿದಾಗ ಕ್ಷಮೆ ಕೇಳಬೇಕಲ್ವ ಸತ್ಯ? ಅದಕ್ಕೆ ನಾನು ನಿನಗೆ ಸಾರಿ ಕೇಳಬೇಕು. ಐ ಆಮ್ ರಿಯಲಿ ಸಾರಿ. ನಿನ್ನೆ ರಾತ್ರಿ ನಿನ್ನ ಮೇಲೆ ರೇಗ್ಬಿಟ್ಟೆ. ಪರವಾಗಿಲ್ಲ. ನೀನೀಗ ಬೇಜಾರು ಮಾಡ್ಕೊಂಡು ಪರವಾಗಿಲ್ಲ ಅಂದರೆ ಹೇಗೆ ಸತ್ಯ? ಕ್ಷಮಿಸಿದ್ದೀನಿ ಅಂತ ಹೇಳು. ಏನಯ್ಯ ನಿನ್ನ ಪ್ರಾಬ್ಲಮ್ಮು? ನೀನ್ ಪರ ವಹಿಸ್ಕೊಂಡ್ ಬಂದ್ರು ಬೈತೀಯ, ಸರಿ ಹೋಗ್ಲಿ ಬಿಡು ಅಂದ್ರೆ ಕ್ಷಮಿಸು ಅಂತ ಪ್ರಾಣ ತಿಂತೀಯ. ಹಂಗಲ್ಲ ಸತ್ಯ, ಅಕ್ಕನ ಮೇಲಿರೋ ಕೋಪನ ನಾನು ನಿನ್ನ ಮೇಲೆ ತೋರಿಸಿದ್ನಲ್ವಾ, ಅದು ತಪ್ಪಲ್ವಾ? ಅದಕ್ಕೆ ಎಲ್ಲ ಗಂಡಂದ್ರು ಮಾಡೋದಿದೆ ಅಲ್ವಾ? ಯಾರ್ದೋ ಮೇಲಿನ ಕೋಪನ ಹೆಂಡತಿ ಮೇಲೆ ತೀರಿಸ್ಕೋತೀರ. ಆದ್ರೂ ನೀನ್ ಯಾಕೆ ನನ್ನ ಮೇಲೆ ತೀರಿಸ್ಕೋತೀಯ? ನಾನೇ ನಿನ್ನ ಹೆಂಡತಿ ಅಲ್ವಲ್ಲ. ಸತ್ಯ, ನಾನಿನ್ ಯಾರ ಮೇಲೆ ರೇಗಲಿ? ನನ್ನ ಖುಷಿಗೂ ಕೋಪಕ್ಕೂ ಈ ಮನೇಲಿ ಮೊದಲು ಸಿಗೋಳು ನೀನೇ. ಹಾಗಿದ್ರೆ ನೀನ್ ನನ್ನನ್ನು ಹೆಂಡತಿ ಅಂತ ಒಪ್ಕೊಂಡಂಗೆ ಆಯ್ತು. ಒಪ್ಕೊಂಡಿದ್ದೀನಲ್ಲ. ಸಮಾಜ ದೃಷ್ಟಿಯಿಂದ ಲೀಗಲಿ ನೀನು ನನ್ನ ಹೆಂಡ್ತಿನೇ, ಡೌಟೇ ಬೇಡ. ಇಷ್ಟೇನಾ? ಅದಕ್ಕೆ ಅಲ್ವಾ ದೇವಸ್ಥಾನದಲ್ಲಿ ಅವತ್ತು ರೌಡಿಗಳಿಂದ ಜೊತೆ ಅಸಭ್ಯವಾಗಿ ನಡ್ಕೊಂಡಾಗ ನೀನು ನನ್ನ ಹೆಂಡ್ತಿ ಅಂತ ಆವಾಜ್ ಹಾಕಿ ಫೈಟ್ ಮಾಡಿದ್ದು. ಆದ್ರೆ ನೀನ್ ಯಾವಾಗ ನನ್ನ ಹೆಂಡತಿ ಅಂತ ಮನಸ್ಸಿಂದ ಒಪ್ಕೊಳ್ಳೋದು? ಯಾವಾಗ ನಾವು ಭಾವನಾತ್ಮಕವಾಗಿ ಗಂಡ ಹೆಂಡತಿ ಆಗೋದು? ಬಟ್ ಯು ನೋ ವಾಟ್ ಸತ್ಯ, ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ಸತ್ಯ, ನಿನಗೆ ನೆನಪಿದ್ಯಾ, ನಾನು ರಾಜ ಹುಲಿ ಗಲಿಗೆ ಬರ್ತಾ ಇರಬೇಕಾದ್ರೆ ನಿನ್ನ ಮಧ್ಯ ಒಂದು ಕೆಮಿಸ್ಟ್ರಿ ಇತ್ತು. ಇತ್ತೀಚೆಗೆ ಆ ಕೆಮಿಸ್ಟ್ರಿ, ಆ ಬಾಂಡ್ ಮತ್ತೆ ನಿನ್ನ ಮಧ್ಯೆ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನಾನು ನೀನು ಈ ಮದುವೆಲಿ ಟ್ರಾಪ್ ಆದಾಗ ನನ್ನ ಬೆಸ್ಟ್ ಫ್ರೆಂಡ್ನ ನಾನು ಕಳ್ಕೊಂಡಿದ್ದೀನಿ ಅಂತ ಅನಿಸ್ತಾ ಇತ್ತು. ಬಟ್ ನೋ, ನೀ ನನಗೆ ವಾಪಸ್ ಸಿಕ್ಕಿದ್ಯಾ. ನನ್ನ ಬೆಸ್ಟ್ ಫ್ರೆಂಡ್ ನನಗೆ ವಾಪಸ್ ಸಿಕ್ಕಿದ್ದಾಳೆ. ಕಷ್ಟಕ್ಕೂ ಸುಖಕ್ಕೂ ನೀನು ನಂಗೆ ಹೆಗಲು ಕೊಡ್ತೀಯ.
ಅದಕ್ಕಿಂತ ಹೆಚ್ಚಾಗಿ ನನ್ನ ಹಠ, ನನ್ನ ಕೋಪ, ನನ್ನ ದಡ್ತನ ಎಲ್ಲನೂ ನೀನು ಸಹಿಸ್ಕೋತೀಯ. ಇದಕ್ಕಿಂತ ಹೆಚ್ಚಾಗಿ ಏನು ಬೇಕು ಹೇಳು ಸತ್ಯ? ಆದರೆ ನಾವಿಬ್ರು ಗಂಡ ಹೆಂಡತಿ. ಅದು ಒಂದು ಫೀಲಿಂಗ್ ಯಾಕೋ ನನಗೆ ಬರ್ತಾ ಇಲ್ಲ ಸತ್ಯ. ನಾವಿಬ್ಬರು ಫ್ರೆಂಡ್ಸ್ ಅಷ್ಟೇ. ಯಾಕೋ ಗೊತ್ತಿಲ್ಲ, ನನ್ನ ಮನಸ್ಸಲ್ಲಿ ನಿನಗೆ ನನ್ನ ಹೆಂಡತಿ ಸ್ಥಾನ ಕೊಡೋಕ್ಕಾಗ್ತಾ ಇಲ್ಲ. ಐ ಆಮ್ ರಿಯಲಿ ಸಾರಿ ಸತ್ಯ. ಆದರೆ ಒಂದಂತೂ ಹೇಳಬಲ್ಲೆ ಸತ್ಯ, ಪ್ರೀತಿಗಿಂತ ಯಾವತ್ತೂ ಸ್ನೇಹ ಒಂದು ಕೈ ಮೇಲೆ. ದಿವ್ಯಾ, ದಿವ್ಯಾ, ಬೆಳಿಗ್ಗೆ ಆಯ್ತು, ಎದೋಳು ದಿವ್ಯಾ. ದಿವ್ಯಾ, ಎದೋಳು ದಿವ್ಯಾ. ದಿವ್ಯಾ, ಬಾಲ, ನಾನು ನೆಮ್ಮದಿಯಾಗಿ ಮಲ್ಕೋಬೇಕು. ಏನಕ್ಕೆ ದಿವ್ಯಾ ದಿವ್ಯಾ ಅಂತ ಬಡ್ಕೋತಾ ಇದೆಯಾ? ಇನ್ನೊಂದ್ಸಲ ಈ ರೀತಿ ಹೇಳ್ಸಿದ್ರೆ ನಾನು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ದಿವ್ಯಾ, ಮನೆ ಕೆಲಸ ಎಲ್ಲ ಹಾಗೆ ಉಳ್ಕೊಂಬಿಟ್ಟಿದೆ. ಮನೆ ಗುಡಿಸ್ಬೇಕು, ರಂಗೋಲಿ ಹಾಕ್ಬೇಕು, ತಿಂಡಿ ಮಾಡಬೇಕು, ಕೊಟ್ಟಿಗೆ ಕ್ಲೀನ್ ಮಾಡಬೇಕು, ಹಸುಗಳಿಗೆಲ್ಲ ಮೇವು ಹಾಕಿ ಹಾಲು ಹಿಂಡಬೇಕು, ಡೈರಿ ಕೊಟ್ಟು ಬರಬೇಕು. ಎಷ್ಟೊಂದು ಕೆಲಸ ಇದೆ. ಆದರೂ ನಿಂಗೆ ಮಲ್ಕೊಂಡಿದ್ಯಲ್ಲ, ಕೆಲಸ ಆಗೋದಾದ್ರೂ ಹೇಗೆ? ಪ್ಲೀಸ್ ಎದ್ದೋಳು ದಿವ್ಯಾ. ಏಯ್, ನಾನು ಯಾಕೋ ಇದನ್ನೆಲ್ಲ ಮಾಡಬೇಕು? ನಿನ್ಗೇನು ಅಗ್ರಿಮೆಂಟ್ ಬರ್ಕೊಟ್ಟಿದ್ನಾ ನಿನ್ನ ಮನೆ ಕೆಲಸ ಎಲ್ಲ ಮಾಡ್ತೀನಿ ಅಂತ? ನನ್ನನ್ನೇ ನಿಮ್ಮ ಮನೆ ಆಳು ಅಂತ ಅನ್ಕೊಂಡಿದ್ಯಾ? ಸುಮ್ಮನೆ ಇಲ್ಲಿಂದ ಹೊರಟೋಗೋ. ಅಲ್ಲ ದಿವ್ಯಾ, ನೀನೇ ಹಿಂಗೆ ಅಂದ್ಬಿಟ್ರೆ ತಾತ ಕಳೆದ್ರೆ ಏನು ಅಂತ ಹೇಳೋದು? ಏನಾದರೂ ಹೇಳ್ಕೊಂಡು ಸಾಯೋ. ನನ್ನನ್ನು ಯಾಕೆ ಕೇಳ್ತೀಯಾ? ತಲೆ ಸಿಡಿತಾ ಇದೆ, ನಾನು ಮಲ್ಕೋಬೇಕು. ಅಲ್ಲ ದಿವ್ಯಾ. ಏನಲ್ಲ ದಿವ್ಯಾ, ನಿನ್ಗೆ ಅಷ್ಟೊಂದು ಕೆಲಸ ಆಗಬೇಕು ಅಂತಿದ್ರೆ ನೀನೇ ಹೋಗಿ ಮಾಡು. ನಾನು ಮಲ್ಕೋಬೇಕು. ಮುದವೆ ಹೇಳ್ಮ್ಯಾಕೆ ನೀನು ಬೋಸ್ರಿ ಅದಕ್ಕೆ ಕೆಲಸ ಮಾಡಬೇಡ ಅಂತ ಹೇಳಿದ್ದು. ಆದರೆ ನೀನು ನಾವು ಬೋಸ್ರಿ ಅಂತ ನಮಗೆ ಏಮಾರಿಸ್ಬಿಟ್ಟಲ್ಲ. ಹೋಗಿ ಕ್ಯಾಮೆ ನೋಡು. ಅದನ್ನ ಬಾಯಲ್ಲೇ ಹೇಳಿದ್ರೆ ಆಗ್ತಿರ್ಲಿಲ್ವಾ? ಯಾಕೆ ನೀರು ಸುರಿದ್ರಿ? ಗಂಡ ಅನ್ನೋನು ಅಲ್ಲಿಂದ ಬಾಯಿ ಮಾತಲ್ಲಿ ಹೇಳ್ತಾನೆ ಅವನೇ, ನಾನು ಕೇಳಿಸ್ಕೊತಾನೆ ಇವನಿ. ನಿನಗದು ಕೇಳಿಸ್ಲಿಲ್ಲ ಅನ್ಮ್ಯಾಕೆ ಇದೇ ಸರಿ. ಎದೋಗಿ ಹಸಾನ್ ಬಿಟ್ಬಿಟ್ಟು ಹುಲ್ಲು ಹಾಕಿ ಹಾಲು ಕರಿ ಒತ್ತು ಮೂಡ್ತಾ ಇದೆ. ಎದಾಗಮ್ಮೆ ನಿನಗೆ ಹೇಳ್ತಾ ಇರೋದು, ಕೆಮ್ಮೆ ಮಾಡ. ಮೂಕಳ್ಳ ಬೂಟಿ
ಮಡಿ ಕೊಯ್ದ. ಸತ್ಯ, ನೆನ್ನೆ ಆಫೀಸಲ್ಲಿ ನಿನಗೂ ಕೀರ್ತನನಿಗೂ ಜಗಳ ಆಯ್ತಂತೆ. ಹೌದು ಚಿಕ್ಕತ್ತೆ, ಕೀರ್ತನ ಕಾರ್ತಿಕ್ನ ಎಷ್ಟು ಕಾಡಿಸ್ತಿದ್ದಾಳೆ ಗೊತ್ತಾ. ಅದನ್ನೆಲ್ಲ ನೋಡ್ಕೊಂಡು ನನಗೆ ಸುಮ್ಮನಿರೋದಕ್ಕಾಗಲಿಲ್ಲ. ನಿನಗೇನಾದರೂ ಹಾಗನ್ಸಿದ್ರೆ ಅದನ್ನು ಭಾವನ ಹತ್ರನೋ ಇಲ್ಲ ಇವ್ರ ಹತ್ರ ಹೇಳು. ಆದರೆ ಕೀರ್ತನ ಹತ್ರ ಜಗಳ ಆಡೋದಕ್ಕೆ ಹೋಗಬೇಡ. ನಿನಗೆ ಗೊತ್ತಲ್ಲ, ಅವಳು ಸ್ವಲ್ಪ ವಿಚಿತ್ರ. ಇಲ್ಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅಂತಾಳೆ. ಅದನ್ನೇ ಮಾಡಬೇಡ. ಎಲ್ಲರ ಜೊತೆ ಸ್ವಲ್ಪ ಮಾನವೀಯತೆಯಿಂದ ವರ್ತಿಸು ಅಂತ ಬುದ್ಧಿ ಹೇಳಿದೆ ಚಿಕ್ಕತ್ತೆ. ಅದನ್ನು ಆಗಲೇ ಇಲ್ಲಿಗೆ ಬಂದು ಹೇಳಿಬಿಟ್ಲಾ? ಅದನ್ನು ನನ್ನ ಹತ್ರ ಹೇಳಿದರೆ ಪರವಾಗಿಲ್ಲ, ಅಕ್ಕನ ಹತ್ರ ಹೋಗಿ ಹೇಳಿದ್ಲು. ಅಕ್ಕನ ಹತ್ರ ಹೇಳುವಾಗ ಬೇರೆ ರೀತಿನೇ ಹೇಳಿದ್ಲು. ಸೀತಮ್ಮ ಅದನ್ನು ತಪ್ಪು ತಿಳ್ಕೊಂಡ್ರಾ?